ಜನವರಿ 17ರಿಂದ ಕರ್ನಾಟಕದಲ್ಲಿ ರೋಡಿಗಿಳಿಯಲ್ಲ ಲಾರಿ. ಹಿಟ್ ಅಂಡ್ ರನ್ ಕಾಯ್ದೆ ವಿರುದ್ಧ ಲಾರಿ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಜನವರಿ 17ರಿಂದ ಕರ್ನಾಟಕದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದಂತ ಫೆಡರೇಷನ್ ಲಾರಿ ಅಸೋಸಿಯೇಷನ್ ಗೌರವಾಧ್ಯಕ್ಷ ಚನ್ನಾರೆಡ್ಡಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 9 ಲಕ್ಷದಷ್ಟು ಗೂಡ್ಸ್ ವಾಹನಗಳಿವೆ. ಜನವರಿ 17ನೇ ತಾರೀಕಿನಿಂದ ಕರ್ನಾಟಕದಲ್ಲಿ ಲಾರಿಗಳು ರಸ್ತೆಗೆ ಇಳಿಯೋದಿಲ್ಲ. ನೀರು, ಹಾಲು, ತೈಲ ಲಾರಿ ಬಿಟ್ಟು ಎಲ್ಲ ವಾಹನ ರಸ್ತೆಗೆ ಇಳಿಯೋದಿಲ್ಲ. ಉಳಿದಂತೆ ಎಲ್ಲ ವಾಹನಗಳು ಕೂಡ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇವೆ. ಅದರ ಚಾಲಕರು, ಮಾಲೀಕರು. ಅಸೋಸಿಯೇಷನ್ನಲ್ಲಿ 6 ಲಕ್ಷ ಜನ ಲಾರಿ ಮಾಲೀಕರಿದ್ದಾರೆ. ರಾಜ್ಯದಲ್ಲಿ 15 ಲಕ್ಷ ಜನ ಲಾರಿ ಚಾಲಕರಿದ್ದಾರೆ. ಸೊ ಇವರೆಲ್ಲರೂ ಕೂಡ ಈ ಫೆಡರೇಷನ್ನೊಂದಿಗೆ, ಅದು ಫೆಡರೇಷನ್ನಲ್ಲಿರುವಂಥ ಸದಸ್ಯರು, ಇವರೆಲ್ಲ ಮುಷ್ಕರಕ್ಕೆ ಮುಂದಾಗಿರೋದು. ಸೊ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಿಟ್ ಅಂಡ್ ರನ್ ಕೇಸ್ ಸಂಬಂಧಪಟ್ಟ ಹಾಗೆ ಹೊಸ ಕಾಯ್ದೆ ಏನಿದೆ ಅದರ ವಿರುದ್ಧ ಚಾಲಕರು ಈಗ ರೊಚ್ಚಿಗೆದ್ದಿದ್ದಾರೆ. ಜನವರಿ 17ನೇ ತಾರೀಕು ಕರ್ನಾಟಕದಲ್ಲಿ ಅವತ್ತಿಂದ ಎಲ್ಲಿವರೆಗೆ ಸರ್ಕಾರ ಇದನ್ನು ಒಂದಷ್ಟು ಅಮೆಂಡ್ಮೆಂಟ್ ಮಾಡುತ್ತೋ ಅಥವಾ ಅವರ ಒತ್ತಾಯಗಳಿಗೆ ಕಿವಿಗೊಡುತ್ತೋ. ಸೊ ಇದೀಗ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗೆ ಕರೆ ನೀಡಿರುವಂಥ ಸಂಘ ಮೊನ್ನೆ ಕೂಡ ಪ್ರತಿಭಟನೆ ಆಗಿತ್ತು. ಅದಾದ ನಂತರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಒಂದಷ್ಟು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು.